ಪ್ರತ್ಯೇಕವಾಗಿ ನಮೂದಿಸಬೇಕು. ಅದಕ್ಕೆ ಅನುಕೂಲಕರವಾದಂಥ ಸೂಕ್ತವಾದಂಥ ಆಧಾರಗಳಿವೆ ಅಂತಕ್ಕಂಥ ಒಂದು ಮನವಿಯನ್ನು ಆಧಾರ ಸಹಿತವಾಗಿ ಕೊಟ್ಟದ್ದರ ಸಲುವಾಗಿ 1941ರಲ್ಲಿ ಆಗೇನು ಜನಗಣತಿ ಜಾತಿವಾರ ಜನಗಣತಿಯನ್ನು ಮಾಡಿದ್ರು ಸರ್ಕಾರ, ಅಂದಿನ ಸರ್ಕಾರ, ಅದರಲ್ಲಿ ನಮ್ಮ ಹಳ್ಳಿಕಾರ್ ಜನಾಂಗವನ್ನು ಕರ್ನಾಟಕದಲ್ಲಿ 35ನೇ ಜಾತಿಯಾಗಿ ನಮೂದಿಸಿದ್ದಾರೆ. ಅದು 1943ರಲ್ಲಿ ಅದರ ಪ್ರಕಟಣೆ ಕೂಡ ಆಗಿದೆ, ಅದಕ್ಕೆ ದಾಖಲೆ ಕೂಡ ಹೊರಬಂದಿದೆ. ಮತ್ತು ಕೂಡ 1959ರಲ್ಲಿ ಆಗಿನ ಒಂದು ಸಮಿತಿ ಹಳ್ಳಿಕಾರ್ ಜಾತಿಯನ್ನು OBCಯ ಪಟ್ಟಿಯಲ್ಲಿ ಸೇರಿಸಿ ನಮ್ಮ ಜಾತಿಯನ್ನು 66ನೇ ಸಂಖ್ಯೆಯಲ್ಲಿ 66ನೇ ಸಂಖ್ಯೆಯಲ್ಲಿ ನಮೂದಿಸಿದೆ. ಮೊದಲು 41ರಲ್ಲಿ 35ನೇ ಸಂಖ್ಯೆ ಇತ್ತು, 59ರಲ್ಲಿ 66ನೇ ಸಂಖ್ಯೆಯಾಗಿ ನಮೂದಿಸಿದೆ. ಮತ್ತು ನಂತರದ ದಿನಗಳಲ್ಲಿ ನಮ್ಮ ಜನಾಂಗದ ಏನು ಸಮಿತಿಗಳು ಇದ್ದುವು, ಅವರ ತಿಳುವಳಿಕೆಯ ಲೋಪದಿಂದಲೋ ಅಥವಾ ವಿದ್ಯಾಭ್ಯಾಸದ ಕೊರತೆಯಿಂದಲೋ ಮುಂದೆ ಬಂದಂಥ ಹಿಂದುಳಿದ ಆಯೋಗಗಳಿಗೆ ಸರಿಯಾಗಿ ಪ್ರತಿನಿಧಿಸದೆ ಇದ್ದ ಕಾರಣವೋ ಅಥವಾ ಆಗಿನ ಏನು ಆಯೋಗಗಳು ಸಂಪೂರ್ಣವಾಗಿ ವಿಷಯಗಳನ್ನು ಗ್ರಹಿಸದೇ ಇರುವ ಕಾರಣವೋ ನಮ್ಮ ಹಳ್ಳಿಕಾರ್ ಜಾತಿಯನ್ನು ಬೇರೆಯ ಜಾತಿಗಳ ಜೊತೆಯಲ್ಲಿ ಸೇರಿಸಿ ನಮಗೆ 3A ಗುಂಪಿಗೆ ಸೇರಿಸಿದ್ದಾರೆ. ಹಿಂದುಳಿದ ವರ್ಗದ 3A ಗ್ರೂಪ್ಗೆ. ಆದರೆ ನಮ್ಮ ಜನಾಂಗದ ಚರಿತ್ರೆ ಮತ್ತು ಹಿನ್ನೆಲೆಯನ್ನು ಮತ್ತು ಅದಕ್ಕೆ ಆಧಾರಗಳನ್ನು ನೋಡಿದಾಗ ನಾವು ಯಾವ ಜಾತಿಗೂ ಕೂಡ ನಾವು ಹೆಚ್ಚಿಗೆ ಹೋಗೋದಿಲ್ಲ. ಅದರಲ್ಲಿಯೂ ಕೂಡ ಏನು ಒಕ್ಕಲಿಗ ಜಾತಿಯ ಜೊತೆಯಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಹಾವನೂರು ಕಮಿಷನ್ನ ನಂತರ, ಅದು ಕೂಡ ಆಧಾರ ರಹಿತ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಒಕ್ಕಲಿಗರ ಆಚರಣೆಗಳು, ನಡವಳಿಕೆಗಳು, ಆಚಾರ ವಿಚಾರಗಳು ನಾವು ಅವರಿಂದ ಭಿನ್ನವಾಗಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಆಧಾರ ಸಹಿತ ಮಂಡಿಸ್ತಾ ಇದ್ದೇವೆ. ಆದ್ದರಿಂದ ಹಳ್ಳಿಕಾರ್ ಜಾತಿಯನ್ನ ಪ್ರತ್ಯೇಕ ಜಾತಿ ಎಂದು ನಮೂದಿಸಬೇಕು. ಮತ್ತು ಈ ಹಿಂದೆ 41 ಮತ್ತು ಅದಕ್ಕಿಂತ ಪೂರ್ವದಲ್ಲಿ ನಡೆದಂಥ ಹಿಂದುಳಿದ ಜಾತಿಗಳ ಸಮೀಕ್ಷೆಗಳಲ್ಲಿ ನಮ್ಮ ಹಳ್ಳಿಕಾರ್ ಜಾತಿ ಕಾಡುಗೊಲ್ಲರಿಗೆ ಅಥವಾ ಕಾಡು ಅವರ ಜನಜೀವನ ಅಂತಕ್ಕಂಥದ್ದು ಕೂಡ ನಮೂದಾಗಿದೆ. ಮತ್ತು ನಮ್ಮ ಜನಸಂಖ್ಯೆ ಬಹಳ ಅತಿ ಕಡಿಮೆಯಾಗಿ 10-12 ಸಾವಿರದ ಒಳಗೆ ನಮೂದಾಗಿದೆ. ಈ ಎಲ್ಲ ಕಾರಣಗಳಿಂದ ಈಗ ನಾವು ಏನು ಆಧಾರಗಳನ್ನು ಕೊಡ್ತಾ ಇದ್ದೇವೆ, 1980ರ ಸಾಲಿನಿಂದಲೂ ಕೂಡ ಆಗಿನ ಹಿಂದಿನ ಬ್ರಿಟಿಷ್ ಕಾಲದ ಜಾತಿ ವಿಶ್ಲೇಷಕರು ಕೊಟ್ಟಿರ್ತಕ್ಕಂಥ ಕೆಲವು ವರದಿಗಳ ಪ್ರಕಾರ ನಮ್ಮ ಹಳ್ಳಿಕಾರ್ ಜಾತಿ ಪ್ರತ್ಯೇಕ ಜಾತಿ ಹಾಗೂ ಬಹಳ ಹಿಂದುಳಿದಿರತಕ್ಕಂಥ ಜಾತಿ. ಈಗಲೂ ಕೂಡ ನಮ್ಮ ಆರ್ಥಿಕ ಸ್ಥಿತಿಯಾಗಲಿ, ಸಾಮಾಜಿಕ ಸ್ಥಿತಿಯಾಗಲಿ, ಶೈಕ್ಷಣಿಕ ಸ್ಥಿತಿಯಾಗಲಿ ಬಹಳ ಕೀಳು ಮಟ್ಟದಲ್ಲಿದೆ. ನಮ್ಮಲ್ಲಿ ಇದುವರೆಗೂ ಕೂಡ ರಾಜಕೀಯದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ ಸದಸ್ಯನೂ ಕೂಡ ಆಗಿಲ್ಲ ನಮ್ಮ ರಾಜ್ಯದಲ್ಲಿ. ಅಂತ ಒಂದು ಹೀನ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜಾತಿಯನ್ನ ಬಲವಾದ ಕೋಮುಗಳ ಜೊತೆಯಲ್ಲಿ ಸೇರಿಸಿ ನಮ್ಮನ್ನು 3A ಗ್ರೂಪ್ನ ಹಾಕಿರ್ತಕ್ಕಂಥದ್ದು, ಸೇರಿಸಿರ್ತಕ್ಕಂಥದ್ದು ಅನ್ಯಾಯ ಹಾಗೂ ನ್ಯಾಯ ಬಾಹಿರ ಅಂತಕ್ಕಂಥ ವಿಷಯವನ್ನು ನಾನು ಒತ್ತಾಯಪೂರ್ವಕವಾಗಿ ಹೇಳಬೇಕಾಗಿದೆ. ಮತ್ತು ನಮ್ಮ ಜನತೆಯಲ್ಲಿ ಏನು ಸುಮಾರು 8-9 ಜಿಲ್ಲೆಗಳಲ್ಲಿ ನಮ್ಮ ಜನಾಂಗ ವಾಸಿಸ್ತಾ ಇದೆ, ಆ ಎಲ್ಲ ಜನಗಳಿಗೂ ಕೂಡ
ಜಾತಿ ಗಣತಿಗೆ ಬಂದಾಗ ನಾವು ಹಳ್ಳಿಕಾರ ಜಾತಿ ಅಂತಕ್ಕಂಥದ್ದು ಮಾತ್ರ ನಮೂದಿಸಬೇಕು. ಬೇರೆ ಇನ್ಯಾವ ಜಾತಿಯ ಜೊತೆಯಲ್ಲೂ ಕೂಡ ಹೋಲಿಕೆಯನ್ನು ಮಾಡಿ ಕೇಳಿದರೆ ಅಥವಾ ಹೇಳಿದರೆ ಯಾರ ಮಾತನ್ನು ಕೇಳಬಾರದು ಅಂತಕ್ಕಂಥ ಕರೆಯನ್ನು ಕೂಡ ನಮ್ಮ ಎಲ್ಲ ಜನಾಂಗದ ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರಬಹುದು, ವಾಸ್ತವಾಂಶ ಮನುಷ್ಯನಿಗೆ ನಡೆಸ್ತಕ್ಕಂಥದ್ದು ಸರ್ವೇ ಸಾಧಾರಣ ಆಗಿದೆ. ಆ ಒಂದು ಒತ್ತಾಯಗಳಿಗೆ ಮಣಿದು ಆಗಿನ ಪ್ರದೇಶಗಳಲ್ಲಿ ಇದ್ದಂತಹ ಇತರ ಬಲವಾದ ಕೋಮುಗಳ ಒತ್ತಾಯಕ್ಕೆ ಮಣಿದು ನಮ್ಮ ಹಳ್ಳಿಕಾರ ಜನಾಂಗದವರು ಬೇರೆಯ ಜಾತಿಯ ಜೊತೆಗೆ ಸೇರಿಸಿ ತಮ್ಮ ಜಾತಿಯನ್ನು ಹೇಳಿರಬಹುದು. ಆದರೆ ಇಂದು ಎಲ್ರಿಗೂ ಸ್ವಾಭಿಮಾನ ಹಾಗೂ ವಿದ್ಯಾರ್ಹತೆಗಳು ಸ್ವಲ್ಪ ಮಟ್ಟಿಗೆ ಬೆಳೆದಿರುವ ಕಾರಣ, ತಿಳುವಳಿಕೆಯನ್ನು ನಾವು ಹೆಚ್ಚಿಸಿಕೊಂಡಿರುವ ಕಾರಣ ನಾವು ಹಳ್ಳಿಕಾರರು ಅಂತಕ್ಕಂಥ ಪ್ರತ್ಯೇಕ ಜಾತಿಯಾಗಿ ನಾವು ಗುರುತಿಸಲ್ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮೊದಲಿಂದಲೂ ಕೂಡ ಹಳ್ಳಿಕಾರ ಪ್ರತ್ಯೇಕ ಜಾತಿಯಾಗಿರೋದ್ರಿಂದ ಅದನ್ನು ಮತ್ತೆ ನಾವು ಪುನರುಚ್ಚರಿಸ್ತಾ ಇದ್ದೇವೆ ಹೊರತು ಹೊಸದಾಗಿ ನಾವೇನು ಹಳ್ಳಿಕಾರ ಪ್ರತ್ಯೇಕ ಜಾತಿ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಹಾಗೂ ಒಂದು ಕೋಮನ್ನ ದೊಡ್ಡ ಕೋಮನ್ನಾಗಿ ಪ್ರತಿಬಿಂಬಿಸೋದಕ್ಕೋಸ್ಕರ ಹಳ್ಳಿಕಾರರಂತ ಕಿರಿಯ ಜಾತಿಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಆ ಕೋಮಿನ ಬಲವನ್ನು ಹೆಚ್ಚಾಗಿ ತೋರಿಸಿರ್ತಕ್ಕಂಥದ್ದು ದಾಖಲೆಗಳಲ್ಲಿದೆ. ಈಗಲೂ ಕೂಡ ಅದೇ ಪ್ರಯತ್ನವನ್ನು ಹಲವು ಕೋಮಿನವರು ಪ್ರಯತ್ನ ಮಾಡ್ತಿರೋದ್ರಿಂದ ಅದಕ್ಕೆ ನಮ್ಮ ಜನ ಮೋಸ ಹೋಗಬಾರದು ಅಂತಕ್ಕಂಥ ಒಂದು ಕರೆಯನ್ನು ನಮ್ಮ ಜನಗಳಿಗೆಲ್ಲೂ ಕೂಡ ಈ ಮೂಲಕ ನಾವು ಕರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಉಪಜಾತಿಗಳಿಲ್ಲ, ಯಾಕೆಂದ್ರೆ ಹಳ್ಳಿಕಾರ ಅಂತಕ್ಕಂಥ ಜನಾಂಗದಿಂದಲೇ ಅಭಿವೃದ್ಧಿಗೊಂಡಂತ ಹಳ್ಳಿಕಾರ ತಳಿ, ಹಳ್ಳಿಕಾರ ರಾಸುಗಳು ಎಲ್ಲರೂ ಕೂಡ ವಿಶ್ವವಿಖ್ಯಾತ. ಅಂತ ರಾಸುಗಳನ್ನು ಅಭಿವೃದ್ಧಿಪಡಿಸಿದಂಥ ಜಾತಿ ಹಳ್ಳಿಕಾರ ಜಾತಿ. ನಮ್ಮ ಜಾತಿ ಹಳ್ಳಿಕಾರ ಜಾತಿಯಾಗಿ ಆ ರಾಸುಗಳನ್ನು ಅಭಿವೃದ್ಧಿಪಡಿಸಿದ ಕಾರಣ ಆ ತಳಿಗಳಿಗೂ ಕೂಡ ಹಳ್ಳಿಕಾರ ತಳಿಗಳು, ಹಳ್ಳಿಕಾರ ಹೋರಿ, ಹಳ್ಳಿಕಾರ ಎತ್ತು, ಹಳ್ಳಿಕಾರ ಹಸು ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ನಾವು ಗಮನಿಸಬಹುದು. ನಮ್ಮ ಮೂಲ ವೃತ್ತಿ ಪಶುಸಂಗೋಪನೆ. ನಮ್ಮ ಜನಜೀವನಕ್ಕೋಸ್ಕರ ನಾವು ಕೃಷಿಯನ್ನ, ವ್ಯವಸಾಯವನ್ನ, ಇನ್ನಿತರ ಕೆಲಸವನ್ನು ನಾವು ಹಮ್ಮಿಕೊಂಡಿರಬಹುದು. ಆದರೆ ನಮ್ಮ ಮೂಲ ವೃತ್ತಿ ಪಶುಸಂಗೋಪನೆ ಇವತ್ತಿಗೂ ಕೂಡ ಆ ಒಂದು ಪಶುಸಂಗೋಪನೆಯ ಕಾರಣದಿಂದ ನಮ್ಮ ಜನಾಂಗ ಒಂದು ಮಾದರಿಯ ಅಲಮಾರಿ ಜನಾಂಗ ಕೂಡ ಆಗಿತ್ತು. ಎಲ್ಲಿ ಪಶುಗಳಿಗೆ ಸರಿಯಾಗಿ ನೀರು ಹಾಗೂ ಮೇವು ಸಿಗುವುದಿಲ್ಲ ಅಂತ ಸ್ಥಳಗಳಿಂದ ಬೇರೆ ಸ್ಥಾನಕ್ಕೆ ಸ್ಥಳಾಂತರ ಆಗಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳಿವೆ. ಅದಕ್ಕೆ ನಾಗಮಂಗಲದ ಬಳಿಯ ದೇವಲಾಪುರ ಅಲ್ಲಿರ್ತಕ್ಕಂಥ ಲಕ್ಷ್ಮೀಕಾಂತ ದೇವಸ್ಥಾನವನ್ನ ಹಳ್ಳಿಕಾರ ಜನಾಂಗದವರೇ ಕಟ್ಟಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಶಾಸನ ಅಲ್ಲಿದೆ. ಆದರೆ ಆ ಒಂದು ಗ್ರಾಮದಲ್ಲಿ ಹಳ್ಳಿಕಾರ ಒಬ್ಬರೂ ಇಲ್ಲ. ಕಾರಣ ಏನಾಗಿರಬಹುದು ಅಂದರೆ ಅಲ್ಲಿ ನೀರು ಮತ್ತು ಮೇವುಗಳ ಒಂದು ಕೊರತೆಯಿಂದಾಗಿ, ಹಸುಗಳನ್ನು ಪಾಲನೆ ಮಾಡಲಿಕ್ಕೆ ಕಷ್ಟದಿಂದಾಗಿ ಆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ. ಇದೇ ರೀತಿಯ ಹಲವಾರು ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಹಳ್ಳಿಕಾರ ಜನಾಂಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮುಂದುವರಿಯುತ್ತಾ ಸ್ಥಳಾಂತರಿಸುತ್ತಾ ಬಂದು, ಅದರ ಮೂಲ ವೃತ್ತಿ ಪಶುಸಂಗೋಪನೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಹಳ್ಳಿಕಾರ ಜನಾಂಗ ಅಂತಕ್ಕಂಥದ್ದು ವೃದ್ಧಿಪಡಿಸಿರ್ತಕ್ಕಂಥದ್ದು ಬೇರೆ ಇನ್ಯಾವ ಜನಾಂಗದಲ್ಲೂ ಕೂಡ ನೀವು ಇದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಹಳ್ಳಿಕಾರ ಜನಾಂಗದಲ್ಲಿ ಮಾತ್ರ ನಮ್ಮ ಮೂಲ ವೃತ್ತಿ ಮೂಲ ವೃತ್ತಿ ಪಶುಸಂಗೋಪನೆ ಅನ್ನೋದಕ್ಕೆ ಒಂದು ಖಾತ್ರಿಯಾದಂಥ ಉದಾಹರಣೆ ಕೂಡ ನಮ್ಮ ಜನಾಂಗ ಜೊತೆಗಿದೆ. ಈ ಒಂದು ವಿಷಯವನ್ನ ತಮ್ಮೆಲ್ಲೂ ಕೂಡ ತಿಳಿಸುತ್ತಾ ಮತ್ತೇನ ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಹಾಸನ ಮತ್ತು ಚಿತ್ರದುರ್ಗ ಈ 7 ಜಿಲ್ಲೆಗಳಲ್ಲಿ ಕಾಣಬಹುದಾದ ಸಂಖ್ಯೆ ನಾನು ಇಟ್ಟಿದ್ದೇವೆ. ಸುಮಾರು ನಮ್ಮ ಇಲ್ಲಿ ಜನಗಣತಿಯನ್ನು ನಾವು ಮಾಡಿರೋ ಪ್ರಕಾರ 40,000ಕ್ಕೆ ನಾವು ಮುಟ್ಟಿದ್ದೇವೆ. ಹೆಚ್ಚಂದ್ರೆ ನಾವು ಬೆಂಗಳೂರು ನಗರದಲ್ಲಿ ಬಹಳ ಚದುರಿ ಹೋಗಿರೋದ್ರಿಂದ, ಇಲ್ಲಿ ಜನಜೀವನಕ್ಕೋಸ್ಕರ, ವೃತ್ತಿಗೋಸ್ಕರ ಜನ ಬಂದು ವಾಸಿಸಿರೋದ್ರಿಂದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇನ್ನೂ ನಾವು ಸೆನ್ಸಸ್ ಅನ್ನು ಪೂರ್ತಿ ಮಾಡಿಲ್ಲ. ನನಗನ್ಸುತ್ತೆ 50,000 ಆಜುಬಾಜು ನಾವಿದ್ದೇವೆ. ಖಂಡಿತವಾಗಿ 10,000 ನಮ್ಮ ಹಳ್ಳಿಕಾರ ಅಂತ ಹೇಳಿದ್ದಾರೆ, ಒಂದು 8,000 ಬೇರೆ ಜೊತೆಯಲ್ಲಿ ಸೇರಿಸಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹಿಂದೂ 0454
ಕೆಲವರು ಹೇಳ್ಕೊಳ್ತಾ ಇದ್ದಾರೆ, ಅಲ್ಲಿ ಕೆಲವರು ಹೇಳ್ಕೊಂಡಿರೋದ್ರಿಂದ ಅಲ್ಲಿ ಲೋಕಲ್ ಜನಗಳಿಗೆ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು ಹಳ್ಳಿಕಾರ್ ಒಕ್ಕಲಿಗ, ಹಳ್ಳಿಕಾರ್ ಯಾದವ, ಹಳ್ಳಿಕಾರ್ ಈಡಿಗ, ಈ ರೀತಿ ಹಳ್ಳಿಕಾರ್ ಗೌಡ, ಈ ರೀತಿ ಅಲ್ಲಿರ್ತಕ್ಕಂಥ ಜನಗಳ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು ಅಷ್ಟೇ. ಆದರೆ ನಮ್ಮ ಪ್ರಾಕ್ಟೀಸಸ್ಗೂ ಅವ್ರಿಗೂ ಕೂಡ ಬಹಳ ವಿಭಿನ್ನವಾಗಿದೆ ಆಚಾರ ವಿಚಾರಗಳು. ಆಚಾರ ವಿಚಾರಗಳು. ಯಾವುದೇ ಕೊಡುವ ತರುವ ಶಾಸ್ತ್ರಗಳಾಗಲಿ